ನೀನ್ ಹೇಳ್ತಾ ಇರೋದು ನೋಡಿದ್ರೆ ಆ ಮಾನಸ ದೇವಿ ದರ್ಶನ ಮಾಡೋದು ಸಾಧ್ಯ ಆಗೋ ಕೆಲಸ ಅಲ್ಲ ಕಣೋ. ಸಂಕಲ್ಪ ಬಲ ಇದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ ಅಜ್ಜಿ. ಅಲ್ಲಿಗೆ ಹೋಗೋದು ಎಷ್ಟು ಅಪಾಯಕಾರಿ ಅಂತ ಗೊತ್ತಾದ ಮೇಲೂ ಕೂಡ ಸಾಧ್ಯ ಆಗತ್ತೆ ಅಂತಿದೆಯಲ್ಲ ಭೈರವಿ. ಸಾವಿಂದ ತಪ್ಪಿಸ್ಕೊಳಕ್ಕಾಗ್ದೆ ಭಯ ಪಡ್ತಾ ಬದುಕೋಕ್ಕಿಂತ ಧೈರ್ಯವಾಗಿ ಆ ಸಾವನ್ನ ಎದುರಿಸ್ತೀನಿ ಅನ್ನೋದು ಉತ್ತಮ ಅಲ್ವಾ ಅತ್ತೆ? ಅಂಗಬಲ ಆಯುಧ ಬಲಕ್ಕಿಂತ ಸಂಕಲ್ಪ ಬಲ ತುಂಬಾ ದೊಡ್ಡದು. ಆ ಸಂಕಲ್ಪದಿಂದಾನೇ ಆ ದೇವಿ ದರ್ಶನ ಮಾಡ್ಕೋತೀವಿ ಅಣ್ಣ. ಮಾವ ನಾನು ನಾಳೆನೆ ಹೊರಡ್ತೀವಿ ಅಣ್ಣ. ಭೈರವಿ, ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಮ್ಮ. ಈಗ ನಾವಿರೋ ಪರಿಸ್ಥಿತಿಲಿ ಹೋಗೋದು ನನ್ಗೆ ಯಾಕೋ ರಿಸ್ಕ್ ಅನಿಸ್ತಾ ಇದೆ. ಅಲ್ಲಿಗೆ ಹೋಗೋದು ಅಪಾಯಕಾರಿ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ. ಬೇಡ ಅಜ್ಜಿ, ಅಂಥ ಕಡೆ ಹೋಗೋವಾಗ ಯಾರಾದರೂ ಒಬ್ರಿಗೆ ಧೈರ್ಯ ಇಲ್ಲದೆ ಇದ್ದರೂ ಎಲ್ಲರೂ ಒಟ್ಟಿಗೆ ತೊಂದರೆಗೆ ಸಿಗಾಕೊಳ್ಬೇಕಾಗತ್ತೆ. ಭೈರವಿ ನಾನು ಇಬ್ಬರೇ ಹೋಗ್ತೀವಿ. ಅಣ್ಣ ಹೋಗ್ತೀವಿ ಅಣ್ಣ ನಾವು. ಆ ದೇವಿನ ಎಲ್ಲ ಟೈಮಲ್ಲೂ ದರ್ಶನ ಮಾಡೋದಕ್ಕಾಗಲ್ಲ. ಪಾಡ್ಯಮಿ ಶುಕ್ರವಾರದ ದಿನನೇ ಅವಳನ್ನು ದರ್ಶನ ಮಾಡೋಕ್ಕಾಗೋದು. ನಾವೆಲ್ಲರೂ ತಿಳ್ಕೊಬೇಕಾದ ವಿಷಯ ಏನಂದರೆ ನಾಳೆನೇ ಪಾಡ್ಯ, ಶುಕ್ರವಾರ. ನಾಳೆ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ 10 ಗಂಟೆವರೆಗೂ ಅಮೃತಗಳಿಗೆ ಇದೆ. ಅಮೃತಗಳಿಗೆ ಮೀರಿ ಹೋಗೋಕ್ಕೂ ಮುಂಚೆ ನೀವಿಬ್ರು ಆ ದೇವಿ ದರ್ಶನ ಮಾಡ್ಕೋಬೇಕು. ಆ ಸಮಯ ಮೀರೋಯ್ತು ಅಂದರೆ ಮತ್ತೆ 1 ತಿಂಗಳವರೆಗೂ ಆ ಅವಕಾಶ ಸಿಗಲ್ಲ. ಇಲ್ಲ ಅಣ್ಣ, ನಾಳೆ ಅಮೃತಗಳಿಗೆ ದಾಟೋ ಮುಂಚೆನೆ ಆ ದೇವಿ ದರ್ಶನ ನಾವು ಮಾಡ್ಕೋತೀವಿ ಅಣ್ಣ. ನೀವಲ್ಲಿಗೆ ಹೋದ್ರೆ ತೊಂದರೆ ಆಗತ್ತೆ ಅಂತ ಇದ್ದಾರಲ್ಲಮ್ಮ, ಮತ್ತೀಗ ಹೋಗೋದು ಅಗತ್ಯ ಇದೆಯಾ? ಇಲ್ಲಿದ್ರೂ ತೊಂದರೆನೇ ಅಲ್ವಾ ಅತ್ತೆ? ಇದನ್ನ ನಾವು ಅಲ್ಲೇ ಪರಿಹರಿಸ್ಕೊಳ್ತೀವಿ. ಪ್ಲೀಸ್ ಅತ್ತೆ. ಸರಿನಮ್ಮ. ಏನು ಯೋಚನೆ ಮಾಡ್ತಾ ಇದೆಯಾ ಭೈರವಿ? ಮಾನಸ ದೇವಿ ದರ್ಶನದ ಬಗ್ಗೆ ಮಾವ. ಅಲ್ಲಿಗೆ ಹೋಗ್ತಿದ್ದೀವಲ್ಲ. ವಿನತಾ ದೇವಿ ಅನುಗ್ರಹ ಪಡ್ಕೊಂಡಂಗೆ ಮಾನಸ ದೇವಿ ಅನುಗ್ರಹ ಕೂಡ ಪಡ್ಕೊಂಡ್ರೆ ನಮ್ಗೇನ್ ಯಾವ ಸಮಸ್ಯೆನೂ ಬರಲ್ಲ ಮಾವ. ಹೌದು ಭೈರವಿ, ನೀನು ಹೇಳ್ತಿರೋ ನಿಜಾನೇ. ಮಾನಸ ದೇವಿಯ ದರ್ಶನಕ್ಕಾಗಿ ಬರುತ್ತೀರಾ ಎಂದಾಯಿತು. ಭೈರವಿ, ವಿನತಾದೇವಿಯ ಅನುಗ್ರಹ ಪಡೆದಿದ್ದಕ್ಕೆ ನಾನು ಅರ್ಜುನನ್ನು ಸಾಯಿಸಲು ಆಗಲಿಲ್ಲ. ಅಗ್ನಿಗೆ ವಾಯು ಜೊತೆಯಾದ ಹಾಗೆ ಈಗ ಮಾನಸ ದೇವಿಯ ಅನುಗ್ರಹ ಕೂಡ ಲಭಿಸಿದರೆ ನಾನು ಅರ್ಜುನನ್ನು ಏನು ಮಾಡಲಾಗದ ಪರಿಸ್ಥಿತಿ ಬರುವುದು. ಎಂತಹ ಪರಿಸ್ಥಿತಿಯಲ್ಲೂ ಅವರು ಮಾನಸ ದೇವಿಯನ್ನು ದರ್ಶನ ಮಾಡಬಾರದು.
ಬಾರದಂತೆ ತಡೆಯೋಕೆ ಹೊರಟಿರೋದು ಅಂದಂಗಾಯ್ತು. ಶಿವಯ್ಯ, ಭಕ್ತರಿಗೆ ದೇವತೆಗಳಿಗೆ ಮಧ್ಯೆ ಇರುವ ಸಂಬಂಧನ ಹೋರಾಟ ಆಗಿ ಬದಲಾಯಿಸ್ತಿದ್ಯಲ್ಲ, ಏನ್ ಮಾಡ್ತೀಯೋ? ಅವರು ಹೇಗೆ ಹೋಗುವರು ನೋಡುವೆ. ಐ ಥಿಂಕ್ ಟೈರ್ ಪಂಚರ್ ಆಯಿತು ಅನ್ಸುತ್ತೆ. ಅಯ್ಯೋ ಅಣ್ಣ 10 ಗಂಟೆ ಒಳಗಡೆ ದರ್ಶನ ಮಾಡ್ಕೋಬೇಕು ಅಂತ ಹೇಳಿದ್ದ, ಹೀಗಾಗೋಯ್ತಲ್ಲ ಮಾವ. ಟೆನ್ಷನ್ ಮಾಡ್ಕೊಬೇಡ ಭೈರವಿ, ಸ್ಟೆಪ್ನಿ ಇದೆ, 5 ಮಿನಿಟ್ಸಲ್ಲಿ ಚೇಂಜ್ ಮಾಡ್ತೀನಿ. ಏನಾಯ್ತು ಮಾವ? ಒಂದು ಟೈರ್ ಅನ್ಕೊಂಡಿದ್ದೆ, 2 ಟೈರು ಪಂಚರ್ ಆಗಿದೆ. ಹಾ, ಮತ್ತಿವಾಗ ಹೇಗೆ ಹೋಗೋದು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಕ್ಯಾಬ್ ಬುಕ್ ಮಾಡೋಣ ಅಂದರೆ ಈ ಊರಲ್ಲಿ ಆ ಫೆಸಿಲಿಟಿ ಇಲ್ಲ. ಯಾರಾದರೂ ಮೆಕ್ಯಾನಿಕ್ ಫೋನ್ ಮಾಡಿದ್ರು ಅವ್ರು ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಒಂದು ಕೆಲಸ ಮಾಡೋಣ, ಇಲ್ಲಿಗೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಿಂತ ನಡ್ಕೊಂಡು ಹೋಗೋಣ. ದಾರಿಲಿ ಯಾರನ್ನಾದರೂ ಲಿಫ್ಟ್ ಕೇಳಿದ್ರೆ ಆಯಿತು. ಮಾವ, ಒಬ್ರಲ್ದೆ ಹೋದರೆ ಇನ್ಯಾರಾದರೂ ಹೆಲ್ಪ್ ಮಾಡ್ತಾರಲ್ವಾ? ಹಾ ಸರಿ ಮಾವ, ಬನ್ನಿ ಹೋಗೋಣ. ಹಾಂ, ವೆಯ್ಟ್ ಫಾರ್ ಅ ಮಿನಿಟ್. ನಾಗಮ್ಮ, ನಿನ್ನ ಪೂಜೆ ಮಾಡೋ ಭಕ್ತರಿಗೆ ವಿರೋಧ ಮಾಡ್ತಾ ಅವ್ರಿಗೆ ಕಷ್ಟ ಕೊಡ್ತಾ ಇದೆಯಲ್ಲ, ಅವ್ರ ಸಂಕಲ್ಪ ಫಲಿಸುತ್ತೋ ನಿನ್ನ ಹಠ ಗೆಲ್ಲುತ್ತೋ ನೋಡೋಣ. ಮಾವ, ಅಲ್ಲಿ ಹೋಗಿ ಗಾಡಿ ಏನಾರು ಬರ್ತಿದ್ಯಾ ನೋಡೋಣ, ಬನ್ನಿ. ಇವರು ನಡೆಯುತ್ತಾ ದೇವಾಲಯಕ್ಕೆ ಹೋಗುವ ವೇಳೆಗೆ ಪುಣ್ಯಕಾಲ ಮುಗಿದು ಹೋಗುತ್ತದೆ. ಅದಾದ ಮೇಲೆ ಹೋದರೂ ಯಾವ ಪ್ರಯೋಜನವೂ ಇರುವುದಿಲ್ಲ. ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು ಭೈರವಿ. ಖಂಡಿತವಾಗ್ಲೂ ಹೋಗ್ತೀವಿ ಮಾವ. ನನಗೆ
ಹಲೋ ಸರ್, ಹಲೋ. ಹೆಲೋ, ಲಿಫ್ಟ್. ಕಾರ್ ಬಂತು. ಹಲೋ ಸರ್, ಹಲೋ. ಹೆಲೋ, ಲಿಫ್ಟ್. ನಾಗಮ್ಮ ತಾಯಿ, ಆ ವಿನತಾ ದೇವಿ ಪ್ರಸಾದವಾಗಿ ಕೊಟ್ಟಿರೋ ರಕ್ಷೆ ಇರೋವರೆಗೂ ನೀನು
ನನ್ನ ಗಂಡಂಗೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ನಿನಗೆ ಅರ್ಥ ಆಗಿದೆ. ಆದರೂ ಕೂಡ ಹೆಜ್ಜೆ ಹೆಜ್ಜೆಗೂ ಯಾಕಮ್ಮ ನಮಗೆ ತೊಂದರೆ ಕೊಡ್ತಿದ್ಯಾ? ನಾವು ಮಾನಸ ದೇವಿ ದರ್ಶನಕ್ಕೆ ಹೋಗ್ತಿದೀವಿ ಅಂತ ಗೊತ್ತಾಗೆ ನೀನು ಇಲ್ಲಿ ಬಂದಿದ್ಯಾ. ನೀನೆಷ್ಟು ಪ್ರಯತ್ನ ಪಟ್ರು ನನ್ನ ಗಂಡ ನೀನೇನು ಮಾಡೋಕ್ಕಾಗಲ್ಲ. ನಮ್ಮನ್ನ ದೇವಿ ದರ್ಶನಕ್ಕೆ ಹೋಗದೆ ಇರೋ ಹಾಗೆ ತಡಿಯಕ್ಕೆ ನಿನ್ನ ಕೈಲಿ ಆಗಲ್ಲ. ನಿನ್ನ ಭಕ್ತಿಗೂ ಕೂಡ ನಿನಗಿರೋ ಹಠ ಛಲ ಇರುತ್ತೆ ಅಂತ ಅರ್ಥ ಆಯ್ತಾ ನಾಗಮ್ಮ? ಓಂ ನಮಃ ಶಿವಾಯ. ಇವರು ನಿಲ್ಲುವ ಹಾಗೆ ಕಾಣುತ್ತಿಲ್ಲ. ಯಾವ ರೀತಿಯಲ್ಲೂ ಅಡ್ಡಿ ಮಾಡಿದರೂ ಕೂಡ ಹಿಂಜರಿಯುತ್ತಿಲ್ಲ. ಭೈರವಿಗೆ ನಾನೆಂದರೆ ಭಕ್ತಿಯೇ ಹೊರತು ಭಯವಿಲ್ಲವೆಂದು ಅರ್ಥವಾಯಿತು. ಹೇಗಾದರೂ ಇವರು ಮಾನಸದೇವಿ ದರ್ಶನ ಮಾಡದ ಹಾಗೆ ತಡೆಯಬೇಕು. ತಡೆಯುವೆ. ಅದೇ ನನಗೂ ಅರ್ಥ ಆಗ್ತಿಲ್ಲ ಭೈರವಿ. ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಆ ನಾಗಮ್ಮ ಮಾಡಿರೋ ಕೆಲಸ ಇದು. ನಮಗೆ ಲಿಫ್ಟ್ ಕೊಟ್ಟಿದ್ದ ಕಾರನ್ನ ಹೆದರಿಸಿ ಓಡ್ ಹೋಗಾಗ ಮಾಡಿದಾಳೆ ಅಂದ್ರೆ ಇದನ್ನು ಕೂಡ ನಾಗಮ್ಮನೆ ಮಾಡಿರ್ತಾಳಲ್ವಾ? ನಮ್ಮ ಹತ್ರ ಬಿಟ್ಟು ಬೇರೆಲ್ಲೂ ಬೆಂಕಿ ಇಲ್ಲ ಅಂದರೆ ಇದು ನಾಗಮ್ಮ ಮಾಡ್ತಿರೋ ಕೆಲಸನೇ.